ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಕುಟುಂಬ ವ್ಲಾಗ್ಸ್‌ಗೆ ಸ್ವಾಗತ. ಆಸೆ ಸೀರಿಯಲ್‌ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಮನೋಜ ಅವ್ರ ಅತ್ತೆ ಕರೆದಿದ್ದಾರೆ ಅಂತ ಮನೆಗೆ ಹೋದಾಗ ಅಲ್ಲಿ ಅವ್ನ್ ಎರಡನೇ ಹೆಂಡತಿ ಬಂದು ಅವ್ನ್ಗೆ ತುಂಬಾನೇ ಕಾಟ ಕೊಡ್ತಿರ್ತಾಳೆ. ಇವಳಿಂದ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ಮನೋಜ ಒದ್ದಾಡ್ಬೇಕಾದ್ರೆ ಅಷ್ಟರಲ್ಲಿ ಅವ್ರ ಅತ್ತೆ ಅಲ್ಲಿಗೆ ಬರ್ತಾರೆ. ಏನಲ್ಲಿ ಅಂದ್ರೆ, ನನ್ ಮಗಳ ಜೊತೆ ತುಂಬಾ ಚೆನ್ನಾಗಿ ಕಾಲ ಕಳೀತಾ ಇದ್ದೀರಾ, ತುಂಬಾನೇ ಖುಷಿ ಆಯ್ತು ಅಂತ ಅವ್ರು ಹೇಳ್ಬೇಕಾದ್ರೆ, ಅಯ್ಯೋ ಮೊದ್ಲು ನೀವು ನನ್ನನ್ನ ಏಂತಕ್ ಕರ್ದಿದ್ದು ಅದನ್ನ ಮೊದ್ಲು ಹೇಳಿ, ಇಲ್ಲಿ ನನ್ ಪರಿಸ್ಥಿತಿ ಬೇರೆ ರೀತಿನೇ ಆಗಿದೆ ಅಂತ ಮನೋಜ ಗುಣಗ್ತಾ ಇರ್ತಾನೆ. ಏನ್ ಹೇಳಿದ್ರಿ ಅಳಿ ಅಂದ್ರೆ ಅಂತ ಮನೋಜನ ಅತ್ತೆ ಕೇಳ್ಬೇಕಾದ್ರೆ, ಏನಿಲ್ಲ ಇದ್ದಕ್ಕಿದಂಗೆ ಬರೋದಕ್ಕೆ ಹೇಳಿದ್ರಲ್ಲ ಅದಕ್ಕೆ ಏನು ಅಂತ ಕೇಳಿದೆ ಅಂತ ಮನೋಜ ಹೇಳ್ತಾನೆ. ಹಾಗೆ ಆ ಹುಡುಗಿ ನನ್ನನ್ನ ಪಾರ್ಕ್ ಕರ್ಕೊಂಡು ಹೋಗು ಅಂತ ತುಂಬಾನೇ ಹಠ ಮಾಡ್ತಿರ್ತಾಳೆ. ಅಯ್ಯೋ ಚಿನ್ನಿ, ಇವತ್ ನಿನ್ ಗೊತ್ತಿಲ್ವಾ, ಪಾರ್ಕ್ ಕ್ಲೀನ್ ಮಾಡ್ತಿದ್ದಾರೆ, ಅದಕ್ಕೆ ಹೋಗಕ್ ಆಗೋದಿಲ್ಲ ಅಂತ ಮನೋಜ ಕಾರಣ ಹೇಳ್ತಾನೆ. ಓ ಹೌದಾ, ಪಾರ್ಕ್ ಹೋಗಕ್ ಆಗೋದಿಲ್ವಾ, ಹಾಗಿದ್ರೆ ನಾವು ಬೇರೆ ಎಲ್ಲಾದ್ರೂ ಹೋಗೋಣವಾ, ಪಿಕ್ಚರ್ ಹೋಗೋಣವಾ ಅಂತ ಆ ಹುಡುಗಿ ಕೇಳ್ಬೇಕಾದ್ರೆ, ಅಯ್ಯೋ ಬೇಡಪ್ಪ ಅಂತ ಮನೋಜ ಹೇಳ್ತಾನೆ. ಮಮ್ಮಿನೂ ನನ್ನ ಕರ್ಕೊಂಡು ಹೋಗಲ್ಲ ಅಂತಾರೆ, ನೀನಾದ್ರೂ ಕರ್ಕೊಂಡು ಹೋಗೋ ಹಸ್ಬೆಂಡ್ ಅಂತ ಅವಳು ತುಂಬಾನೇ ಹಠ ಮಾಡ್ತಿರ್ತಾಳೆ. ನೋಡು, ನೀನು ಗುಡ್ ಗರ್ಲ್ ಅಲ್ವಾ, ನಾನ್ ಹೇಳಿದ್ರೆ ನೀನ್ ಕೇಳ್ತೀಯ ತಾನೆ ಅಂತ ಮನೋಜ ಹೇಳ್ಬೇಕಾದ್ರೆ ಅದಕ್ಕೆ ಆ ಹುಡುಗಿ ಹೌದು ಅಂತ ಹೇಳ್ತಾಳೆ. ನೋಡಮ್ಮ, ಅಳಿಯಂದ್ರಿಗೆ ತಿನ್ನೋದಕ್ಕೆ ಏನಾದ್ರು ತಗೊಂಡ್ ಬರೋಗು ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ, ಓ ಹಸ್ಬೆಂಡ್ಗೆ ಹಸುವಾಗ್ತಿದ್ಯಾ, ಸರಿ ಹಸ್ಬೆಂಡ್ ಅಮ್ಮ ನನಗೆ ಸ್ನಾಕ್ಸ್ ಎಲ್ಲ ತಂದ್ಕೊಟ್ಟಿದ್ದಾರೆ, ನಾನ್ ನಿನ್ಗೋಸ್ಕರ ತಗೊಂಡ್ ಬರ್ತೀನಿ ಅಂತ ಹೇಳ್ತಾ ಆ ಹುಡುಗಿ ಅಲ್ಲಿಂದ ಎದ್ದೋಗ್ತಾಳೆ. ಆಗ ಮನೋಜನತ್ತೆ ಅವ್ನ್ ಪಕ್ಕ ಬಂದು ಕುತ್ಕೊಂಡು, ನೋಡಿದ್ರ ಅಳಿ ಅಂದ್ರೆ, ನಿಮ್ಗೆ ಹಸ್ವಾಗ್ತಿದೆ ಅಂತ ಹೇಳಿದ ತಕ್ಷಣ ಅವಳು ಯಾವ ರೀತಿ ಓಡೋಗ್ತಿದ್ದಾಳೆ ಅಂತ, ಅಷ್ಟು ನಿಮ್ ಮೇಲೆ ಅವಳಿಗೆ ಪ್ರೀತಿ ಇಟ್ಕೊಂಡಿದ್ದಾಳೆ, ಅದನ್ನ ನೀವ್ ಸರಿಯಾಗಿ ಅರ್ಥನೇ ಮಾಡ್ಕೋತಿಲ್ಲ ಅಂತ ಮನೋಜನತ್ತೆ ಹೇಳ್ತಾರೆ. ಅಯ್ಯೋ ಅತ್ತೆ, ನನ್ಗೆ ಎಲ್ಲ ಅರ್ಥ ಆಗ್ತಿದೆ, ಆದ್ರೆ ನಾನಿಲ್ಲಿ ಹೇಳಕ್ ಬಂದಿದ್ದೇಂತ ಗೊತ್ತಾ, ಆದಷ್ಟು ಬೇಗ ನನ್ಗೆ ಡೈವರ್ಸ್ ಸಿಗುತ್ತೆ ಅಂತ ನಿಮ್ ಹತ್ರ ಹೇಳೋಣ ಅಂತ ಬಂದೆ ಅಂತ ಮನೋಜ ಹೇಳ್ತಾನೆ. ಹೌದಾ, ಅದ್ ಹೇಗ್ ಹೇಳ್ತಿದ್ದೀರಾ ಅಂತ ಮನೋಜನತ್ತೆ ಕೇಳ್ಬೇಕಾದ್ರೆ, ಇಲ್ಲ ನಾನೀಗ ಆಲ್ರೆಡಿ ನನ್ ವೈಫ್ ಹತ್ರ ಮಾತಾಡ್ದೆ ಅಂತ ಮನೋಜ ಹೇಳ್ತಾನೆ. ಅಳಿಯಂದ್ರೆ, ಇವಾಗ ನಿಮ್ ಹೆಂಡತಿ ರೋಹಿಣಿ ಅಲ್ಲ, ನನ್ ಮಗಳು ಅನ್ನೋದನ್ನ ಮರಿಬೇಡಿ, ಆ ರೋಹಿಣಿ ಏನೇ ಇದ್ರು ಎಕ್ಸ್ ವೈಫ್ ಅಷ್ಟೇನೆ ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ, ಹಾ ಹೌದು ಅತ್ತೆ, ಎಕ್ಸ್ ವೈಫ್, ನಾನು ಅವಳ ಹತ್ರ ಮಾತಾಡ್ದೆ, ಆದಷ್ಟು ಬೇಗ ಇದನ್ನೆಲ್ಲ ಸೆಟಲ್ ಮಾಡ್ತೀನಿ ಅಂತ ಹೇಳಿದಾಳೆ, ಅದಕ್ಕೆ ಇನ್ನೊಂದ್ ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಅಂತ ಮನೋಜ ಹೇಳ್ತಾನೆ. ತುಂಬಾನೇ ಖುಷಿ ಆಗ್ತಿದೆ ಅಳಿಯಂದ್ರೆ, ಇದೆಲ್ಲ ಆದಷ್ಟು ಬೇಗ ಆದ್ರೆ ನನ್ಗಿನ್ನೂ ಖುಷಿ ಆಗತ್ತೆ ಅಂತ ಮನೋಜನತ್ತೆ ಹೇಳ್ತಿರ್ತಾರೆ. ಅದಕ್ಕೆ ಮನೋಜ ಹೌದು ಅತ್ತೆ ಅಂತ ಸ್ಮೈಲ್ ಮಾಡ್ತಿರ್ತಾನೆ. ಆದ್ರೆ ಅಳಿಯಂದ್ರೆ, ಇದಕ್ಕೂ ಮುಂಚೆ ಇನ್ನೂ ಒಂದ್ ವಿಷಯ ಆಗ್ಬೇಕು ಅಂತ ಮನೋಜನತ್ತೆ ಹೇಳಿದಾಗ, ಏನು ಫಸ್ಟ್ ನೈಟಾ, ಇನ್ನು ಸ್ವಲ್ಪ ದಿವಸ ವೆಯ್ಟ್ ಮಾಡಿ ಅತ್ತೆ ಅಂತ ಮನೋಜ ಹೇಳ್ತಾನೆ. ಅಯ್ಯೋ ಅದಲ್ಲ ಅಳಿಯಂದ್ರೆ, ನಾನ್ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ, ಇದಕ್ಕಿಂತ ಮುಂಚೆ ನಿಮ್ ಮದ್ವೆನ ರಿಜಿಸ್ಟರ್ ಮಾಡ್ಬೇಕು, ಅದನ್ನ ಮೊದ್ಲು ಮಾಡ್ಲೇಬೇಕು, ನನ್ ಮಗಳಿಗೂ ಒಂದ್ ಸೆಕ್ಯೂರಿಟಿ ಬೇಕಲ್ವಾ ಅಳಿಯಂದ್ರೆ ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ ಅದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗತ್ತೆ. ಏನ್ ಇವ್ರು ಈ ರೀತಿ ಹೇಳ್ತಿದಾರಲ್ಲ, ಅಕಸ್ಮಾತ್ ಏನಾದ್ರು ಮದ್ವೆ ಏನಾದ್ರು ರಿಜಿಸ್ಟರ್ ಮಾಡ್ದೆ ಅಂತಂದ್ರೆ ನಾನ್ ಇನ್ನೂ ಸಿಕ್ಕಾಕೊಬಿಡ್ತೀನಲ್ಲ, ಏನ್ ಮಾಡೋದು ಅಂತ ಮನೋಜ ತುಂಬಾನೇ ಒದ್ದಾಡ್ತಿರ್ತಾನೆ. ನೋಡಿ, ಮದ್ವೆನ ಸಿಂಪಲ್ ಆಗಿ ಮನೇಲೆ ಮುಗಿಸ್ಬಿಟ್ವಿ, ಪರವಾಗಿಲ್ಲ, ಇದಿನ್ನೀ ಯಾರಿಗೂ ಏನು ಗೊತ್ತಾಗಿಲ್ಲ, ಅದಕ್ಕೇನೆ ಮೊದ್ಲು ಮದ್ವೆನ ರಿಜಿಸ್ಟರ್ ಮಾಡ್ಬಿಡೋಣ ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ, ಅಯ್ಯೋ ಅತ್ತೆ, ಮೊದ್ಲು ನನ್ನ ಎಕ್ಸ್ ವೈಫ್ ಕಡೆಯಿಂದ ಡಿವೋರ್ಸ್ ಪೇಪರ್ ಬರ್ಲಿ, ಅದಾದ್ಮೇಲೆ ರಿಜಿಸ್ಟರ್ ಮಾಡ್ಕೊಳ್ಳೋಣ ಅಂತ ಮನೋಜ ಹೇಳ್ತಾನೆ. ನೋಡಿ ಅಳಿಯಂದ್ರೆ, ರೂಲ್ಸ್ ಲಾ ಎಲ್ಲ ಈ ರೀತಿ ಮಾತಾಡ್ಕೊಂಡಿದ್ರೆ ಟೈಮು ಮುಂದಕ್ಕೆ ಹೊಟ್ಟೋಗ್ಬಿಡುತ್ತೆ. ಅಷ್ಟೇ ಅಲ್ಲ, ನನ್ ಮಗಳಿಗೆ ಎಲ್ಲಾ ರೀತಿ ಸೇಫ್ಟಿ ಕೊಡ್ಬೇಕಾಗಿರೋದು ನನ್ ಕರ್ತವ್ಯ, ಮದ್ವೆನ ರಿಜಿಸ್ಟರ್ ಮಾಡ್ಲೇಬೇಕು ಅಂತ ಅವ್ರು ತುಂಬಾನೇ ಹಠ ಮಾಡ್ತಾರೆ. ಛೇ, ಏನಿರು ಒಂದ್ ಸ್ವಲ್ಪನೂ ಅರ್ಥನೇ ಮಾಡ್ಕೋತಿಲ್ಲ, ಏನ್ ಮಾಡೋದು, ನನ್ ಲೈಫೇ ಚೆನ್ನಾಗಿಲ್ಲಪ್ಪ, ಹೋಗಿ ಹೋಗಿ ಯಾವ ರೀತಿ ಸಿಕ್ಕಾಕೊಂಬಿಟ್ಟೆ ಅಂತ ಮನೋಜ ತುಂಬಾನೇ ಒದ್ದಾಡ್ತಿರ್ತಾನೆ. ನೋಡಿ, ನೀವೇನು ತಲೆ ಕೆಡಿಸ್ಕೋಬೇಡಿ, ಕಾನೂನಿನ ಪ್ರಕಾರ ಯಾವ್ದ್ಯಾವ್ದನ್ನ ಹೇಗೆ ಮಾಡ್ಬೇಕು ಅದನ್ನ ನನ್ಗೆ ಚೆನ್ನಾಗ್ ಗೊತ್ತಿದೆ, ನನ್ಗೆ ಗೊತ್ತಿರೋರೊಬ್ರು ರಿಜಿಸ್ಟರ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ, ಅವ್ರ ಹತ್ರ ಈ ವಿಷಯ ಎಲ್ಲ ಹೇಳಿದೀನಿ, ಇನ್ ಉಳಿದಿದ್ದೆಲ್ಲ ಅವರೇ ನೋಡ್ಕೋತಾರೆ, ನೀವೇನ್ ತಲೆ ಕೆಡಿಸ್ಕೋಬೇಡಿ, ನೀವ್ ಬಂದು ಸೈನ್ ಮಾಡಿದ್ರೆ ಅಷ್ಟು ಸಾಕು ಅಂತ ಮನೋಜನತ್ತೆ ಮನೋಜನ್ನ ಕನ್ವಿನ್ಸ್ ಮಾಡ್ತಾರೆ. ವಿಧಿ ಇಲ್ದೆ ಮನೋಜನು ಅದಕ್ಕೆ ಒಪ್ಕೋತಾನೆ. ಹಾಗೆ ಆ ರಿಜಿಸ್ಟರ್ ಆಫೀಸ್ ಅಲ್ಲಿ ಕೆಲಸ ಮಾಡ್ತಿರೋ ವ್ಯಕ್ತಿಗೆ ಕಾಲ್ ಮಾಡಿ, ನಾಳೆ ನನ್ ಮಗಳನ್ನು ಮತ್ತೆ ಅಳಿಯನ್ನು ಕರ್ಕೊಂಡ್ ಬರ್ತೀನಿ ಅಂತ ಹೇಳಿ ಮನೋಜನತ್ತೆ ಕಾಲ್ ಕಟ್ ಮಾಡ್ತಾರೆ. ಇದನ್ನ ಕೇಳಿ ಮನೋಜನ್ಗೆ ಶಾಕ್ ಆಗುತ್ತೆ. ಅತ್ತೆ, ಇಷ್ಟ್ ಜಲ್ದಿ ಇದೆಲ್ಲ ಹೇಗೆ, ಅದಕ್ಕೆ ತುಂಬಾನೇ ಪ್ರೊಸೀಜರ್ ಎಲ್ಲ ಇದೆಯಲ್ವಾ ಅಂತ ಮನೋಜ ಕೇಳ್ಬೇಕಾದ್ರೆ, ಅಯ್ಯೋ ಅಳಿಯಂದ್ರೆ, ನನಗಿರೋ ಇನ್ಫ್ಲೂಯೆನ್ಸ್ಗೆ ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ, ಎಲ್ಲದನ್ನ ನಾನ್ ನೋಡ್ಕೋತೀನಿ, ನಾಳೆ ನೀವು ರಿಜಿಸ್ಟರ್ ಆಫೀಸ್ ಬಂದ್ರೆ ಅಷ್ಟ್ ಸಾಕು ಅಂತ ಮನೋಜನತ್ತೆ ಹೇಳಿದಾಗ ಮನೋಜ ತುಂಬಾ ಯೋಚನೆ ಮಾಡಿ ಸರಿ ಆಯ್ತು ಅಂತ ಹೇಳ್ತಾನೆ. ಅಷ್ಟರಲ್ಲಿ ಮನೋಜನ್ ಎರಡನೇ ಹೆಂಡತಿ ತಿಂಡಿಗಳನ್ನೆಲ್ಲ ಎತ್ಕೊಂಡು ಮನೋಜನ್ ಎಳ್ಕೊಂಡೋಗಿ ಅವನ ಒಂದ್ ಜಾಗದಲ್ಲಿ ಕೂರಿಸ್ಕೊಂಡು ತಿಂಡಿಗಳನ್ನೆಲ್ಲ ತಿನ್ನು ತಿನ್ನು ಅಂತ ಬಲವಂತವಾಗಿ ತಿನ್ನಿಸ್ತಿರ್ತಾಳೆ. ಮನೋಜ ಸಾಕು ಅಂತ ಹೇಳಿದ್ರು ಸಹ ಅವಳು ಕೇಳದೆ
ತಿನ್ನು ಹಸ್ಬೆಂಡ್ ತಿನ್ನು ತಿನ್ನು ಅಂತ ಮೇಲೆ ಮೇಲೆ ಬಾಯಿಗೆ ತಿಂಡಿನ ತುರುಕ್ತಾನೆ ಇರ್ತಾಳೆ. ಆಗ ಮನೋಜನ್ಗೆ ಇದ್ದಕ್ಕಿದ್ದಂಗೆ ನೆತ್ತಿಗತ್ತತ್ತೆ. ಹಸ್ಬೆಂಡ್ ನೀರ್ ತಗೊಂಡ್ ಬರ್ತೀನಿ ಇರು ಅಂತ ಹೇಳಿ ಆ ಹುಡುಗಿ ಕಿಚನ್ಗೆ ಓಡೋಗ್ತಾಳೆ. ಆಗ ಮನೋಜ ಹಿಂಗೆ ಬಿಟ್ರೆ ತಿನ್ಸಿನೇ ನನ್ನನ್ನ ಸಾಯಿಸ್ಬಿಡ್ತಾಳೆ ಅನ್ಸುತ್ತೆ ಅಂತ ಮನ್ಸಲ್ಲಿ ಅನ್ಕೊಳ್ತಿರ್ಬೇಕಾದ್ರೆ ಅಷ್ಟ್ರಲ್ಲಿ ಮನೋಜನತ್ತೆ ಅವನ ಹತ್ರಕ್ ಬಂದು, ನೋಡ್ದ ಅಳಿಯಂದ್ರೆ ನನ್ ಮಗಳು ನಿಮ್ಮನ್ನ ಎಷ್ಟೊಂದ್ ಇಷ್ಟ ಪಡ್ತಾಳೆ ಅಂತ, ಎಷ್ಟೊಂದ್ ಕೇರ್ ತಗೋತಾಳೆ ನೋಡಿ. ನಿಮ್ಗೆ ನೆತ್ತಿಗತ್ತಿದ ತಕ್ಷಣ ಅವಳು ಓಡೋಗಿ ನೀರ್ ತಗೊಂಡ್ ಬರೋದಕ್ ಹೋದ್ಲು. ಇದ್ರಲ್ಲೇ ಗೊತ್ತಾಗ್ತಿದೆ ಅಲ್ವಾ ನನ್ ಮಗಳಿಗೆ ನಿಮ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ. ನೋಡ್ತೀನಿ ಅವಳಿಗೆ ಆದಷ್ಟು ಬೇಗ ಎಲ್ಲ ಸರಿ ಹೋಗಿ ನಿಮ್ಗೆ ಒಳ್ಳೆ ಹೆಂಡತಿಯಾಗಿರ್ತಾಳೆ. ಅವಳನ್ನ ನೀವು ಚೆನ್ನಾಗ್ ನೋಡ್ಕೊಂಡ್ರೆ ನನ್ಗಷ್ಟೇ ಸಾಕು ಅಳಿಯಂದ್ರೆ ಅಂತ ಮನೋಜನತ್ತೆ ಹೇಳ್ಬೇಕಾದ್ರೆ ಮನೋಜ ಯೋಚನೆ ಮಾಡ್ತಿರ್ತಾನೆ. ಈ ಕಡೆ ಈ ವಿಷಯನ ಮನೋಜ ಸೀನಾ ಬ್ರೋ, ಛಾಯಾ ಮತ್ತೆ ನ್ಯೂಮರಾಲಜಿಸ್ಟ್ ಈ 3 ಜನಕ್ಕೂ ಹೇಳಿ ನಾಳೆ ರಿಜಿಸ್ಟರ್ ಆಫೀಸ್ಗೆ ನೀವು ನನ್ ಜೊತೆ ಬರ್ಬೇಕು ಅಂತ ಹೇಳ್ತಾನೆ. ಅದಕ್ಕೆ ಅವರು ಸಹ ಸರಿ ಆಯ್ತು ಅಂತ ಒಪ್ಕೋತಾರೆ. ಈ ಕಡೆ ಸೂರ್ಯ ರೂಮ್ ಕಟ್ಟೋದಿಕ್ಕೆ ಅಂತ ಪರ್ಮಿಷನ್ ತಗೊಳೋದಿಕ್ಕೆ ರಿಜಿಸ್ಟರ್ ಆಫೀಸ್ ಹತ್ರ ಬಂದಿರ್ತಾನೆ. ಜೊತೆಗೆ ಮೀನನು ಬಂದಿರ್ತಾಳೆ. ಅದೇ ಆಫೀಸ್ಗೆ ಮನೋಜ, ಅವನ್ 2ನೇ ಹೆಂಡತಿ, ಅವ್ರ ಅತ್ತೆ, ಸೀನಾ ಬ್ರೋ, ಛಾಯಾ ಮತ್ತೆ ನ್ಯೂಮರಾಲಜಿಸ್ಟ್ ಇಷ್ಟು ಜನನು ಬರ್ತಾರೆ. ಮನೋಜನ್ಗೆ ಒಂದ್ ಕಡೆ ಭಯ ಆಗ್ತಾನೆ ಇರತ್ತೆ. ಯಾರಾದ್ರೂ ಗೊತ್ತಿರೋರು ಇಲ್ಲಿ ಸಿಕ್ಬಿಟ್ಟು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಏನಪ್ಪಾ ಅಂತ ಅವನು ಮನ್ಸಲ್ಲಿ ಅನ್ಕೊಂಡು ತುಂಬಾನೇ ಭಯ ಪಡ್ತಿರ್ತಾನೆ. ಆಗ ಮನೋಜನತ್ತೆ ಅವನ್ಗೆ ಧೈರ್ಯ ಹೇಳಿ ಒಳಗಡೆ ನಡೀರಿ ಅಳಿಯಂದ್ರೆ ಉಳಿದಿದ್ದೆಲ್ಲ ನಾನ್ ನೋಡ್ಕೊಳ್ತೀನಿ, ಯಾರು ಬರೋದಿಲ್ಲ ಅಂತ ಹೇಳ್ತಾ ಧೈರ್ಯ ಕೊಟ್ಟು ರಿಜಿಸ್ಟರ್ ಆಫೀಸ್ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಈ ಕಡೆ ಸೂರ್ಯ ಯಾರು ಆಫೀಸರೇ ಇಲ್ವಲ್ಲ, ಯಾರತ್ರ ಕೇಳೋದು ಅಂತ ಎಲ್ಲಾ ಕಡೆ ವಿಚಾರಿಸ್ತಿರ್ತಾನೆ. ಇನ್ನೇನು ಅವನು ಮನೋಜನ್ನ ನೋಡ್ಬೇಕು ಅನ್ನಷ್ಟರಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಬಂದು, ನೋಡಪ್ಪ ನಾನೇ ಮಾಡ್ಕೊಡೋದು, ಬಾರಪ್ಪ ಈ ಕಡೆಗೆ ಅಂತ ಕರೀತಾರೆ. ಓ ಹೌದಾ ಸರ್, ನೀವೇನಾ ಇದನ್ನೆಲ್ಲ ನೋಡ್ಕೊಳ್ಳೋದು, ಬಂದೇ ಇರಿ ಸರ್ ಅಂತ ಹೇಳ್ತಾ ಸೂರ್ಯ ಅವ್ರ ಹತ್ರ ಹೋಗಿ ಅವ್ರು ರೂಮ್ ಕಟ್ಟೋದಿಕ್ಕೆ ಪರ್ಮಿಷನ್ ಯಾವ ರೀತಿ ತಗೋಬೇಕು, ಎಷ್ಟ್ ಫೀಸ್ ಆಗುತ್ತೆ ಅಂತ ಎಲ್ಲ ವಿಚಾರಿಸ್ತಿರ್ತಾನೆ. ಈ ಕಡೆ ಮನೋಜನ ಮತ್ತೆ ಆ ಹುಡುಗಿನ ಕರ್ಕೊಂಡು ಮನೋಜನತ್ತೆ ರಿಜಿಸ್ಟರ್ ಆಫೀಸರ್ ಹತ್ರ ಹೋಗಿ ಮಾತಾಡ್ಬೇಕಾದ್ರೆ ಅವರು ಇವ್ರಿಬ್ರದು ಐಡಿ ಕಾರ್ಡ್ ಕೇಳ್ತಾರೆ. ಆಗ ಆ ಹುಡುಗಿ ಐಡಿ ಕಾರ್ಡ್ ನ ಮನೋಜನತ್ತೆ ಕೊಟ್ರೆ ಮನೋಜ ತನ್ನ ಪರ್ಸ್ ಇಂದ ತನ್ನ ಐಡಿ ಕಾರ್ಡ್ ನ ಎತ್ಕೊಡ್ತಾನೆ. ಹಾಗೆ ಮನೋಜನತ್ತೆ ಹೂವಿನಾರನ್ನು ತಂದಿರ್ತಾರೆ. ಅಯ್ಯೋ ಅತ್ತೆ, ಈಗಾಗ್ಲೇ ಮದ್ವೆ ಆಗಿದೆಯಲ್ಲ ಮತ್ತೆ ಯಾಕಿದೆಲ್ಲ ಅಂತ ಮನೋಜ ಕೇಳ್ಬೇಕಾದ್ರೆ, ಅಯ್ಯೋ ಅಳಿಯಂದ್ರೆ ಇದೆಲ್ಲ ಸಂಪ್ರದಾಯ, ಇರ್ಲಿ ಬಿಡಿ ಪರವಾಗಿಲ್ಲ, ಹಾರ ಬದಲಾಯಿಸ್ಕೊಳ್ಳಿ ಅಂತ ಮನೋಜನತ್ತೆ ಹೇಳ್ದಾಗ ಸರಿ ಆಯ್ತು ಅಂತ ಮನೋಜ ಮತ್ತೆ ಆ ಹುಡುಗಿ ಇಬ್ರು ಹಾರ ಬದಲಾಯಿಸ್ಕೊತಾರೆ. ಇದನ್ನ ನೋಡಿ ಮನೋಜನ್ 2ನೇ ಹೆಂಡತಿ ತುಂಬಾನೇ ಖುಷಿ ಪಡ್ತಾ ಚಪ್ಪಾಳೆ ತಡ್ತಿರ್ತಾಳೆ. ಈ ಕಡೆ ಮನೋಜ ರಿಜಿಸ್ಟರ್ ಆಫೀಸ್ ಅಲ್ಲಿ ಸೈನ್ ಮಾಡೋದಕ್ಕೆ ಹಿಂದೆ ಮುಂದೆ ನೋಡ್ಬೇಕಾದ್ರೆ ಆ ನ್ಯೂಮರಾಲಜಿಸ್ಟ್ ಮನೋಜನ್ನ, ಇವಾಗ ನೀವು ಸೈನ್ ಮಾಡಿದ್ರೆ ಇವ್ರ ಆಸ್ತಿಗೆಲ್ಲ ನೀವೇ ವಾರಸ್ದಾರ ಆಗ್ತೀರಾ, ಯೋಚನೆ ಮಾಡಿ, ತಲೆ ಕೆಡಿಸ್ಕೋಬೇಡಿ ಪಪ್ಪರಪ್ಪ ಮನೋಜ್, ಸೈನ್ ಮಾಡಿ ಅಂತ ತುಂಬಾನೇ ಧೈರ್ಯ ಹೇಳ್ತಾರೆ. ಆಗ ಮನೋಜ ದೇವ್ರ ಮೇಲೆ ಭಾರ ಹಾಕಿ ಸೈನ್ ನ ಮಾಡ್ತಾನೆ. ಆಮೇಲೆ ಆ ಹುಡುಗಿ ಸಹ ಸೈನ್ ಮಾಡ್ತಾಳೆ. ಸೂರ್ಯ ಮೀನಾ ಇಬ್ರು ರೂಮ್ ಕಟ್ಟೋದಿಕ್ಕೆ ಪರ್ಮಿಷನ್ ತಗೊಂಡು ಅಲ್ಲಿಂದ ಬರ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಮನೋಜ ಇವ್ರಿಬ್ರನ್ನು ನೋಡ್ಬಿಡ್ತಾನೆ. ಹಾಗೆ ಗಾಬರಿಯಿಂದ ನಾನೇನಾದ್ರೂ ಈ ರೀತಿ ಮಾಡ್ತಿದೀನಿ ಅಂತ ಗೊತ್ತಾದ್ರೆ ಈ ಸೂರ್ಯ ನನ್ನನ್ನ ಹೊಡೆದ್ ಸಾಯಿಸೇ ಬಿಡ್ತಾನೆ ಅಂತ ಮನ್ಸಲ್ಲಿ ಅನ್ಕೊಂಡು ಭಯ ಪಡ್ತಾ ತನ್ ಕತ್ತಲ್ಲಿರೋ ಹೂವಿನಾರನ ಆ ನ್ಯೂಮರಾಲಜಿಸ್ಟ್ ಕುತ್ತಿಗೆಗೆ ಹಾಕ್ಬಿಡ್ತಾನೆ. ಪಪ್ಪರಪ್ಪ ಮನೋಜ್ ಏನಿದೆಲ್ಲ ಅಂತ ಅವ್ರು ಕೇಳ್ಬೇಕಾದ್ರೆ ಇದ್ದಕ್ಕಿದ್ದಂಗೆ ಸೀನಾ ಬ್ರೋ ಕೂಡ ಸೂರ್ಯನ ನೋಡಿ, ಅಲ್ಲಿ ನೋಡಿ ಸರ್, ತಮ್ಮ ಮತ್ತೆ ತಮ್ಮನ್ ಹೆಂಡತಿ ಇದಾರಲ್ಲ ಅದಕ್ಕೆ ಭಯವಿದ್ದು ನಿಮ್ ಕುತ್ತಿಗೆಗೆ ಹಾಕಿರೋದು ಅಂತ ಸೀನಾ ಬ್ರೋ ಹೇಳ್ಬೇಕಾದ್ರೆ ಅದನ್ನ ನೋಡಿ ಮತ್ತೆ ನಾನೇ ಬಲಿ ಪಶು ಆದ್ನ ಅಂತ ನ್ಯೂಮರಾಲಜಿಸ್ಟ್ ಕೇಳ್ತಾರೆ. ಹೌದು ಸರ್, ಬೇರೆ ದಾರಿ ಇಲ್ಲ ಅಂತ ಮನೋಜ ಹೇಳ್ತಿರ್ತಾನೆ. ಆಗ ಸೂರ್ಯ ಮೀನಾ ಇಬ್ರು ಹೋಗ್ತಿರೋದನ್ನ ಮನೋಜನ್ 2ನೇ ಹೆಂಡತಿ ನೋಡಿ ಅಕ್ಕ ಅಕ್ಕ ಅಂತ ಜೋರಾಗಿ ಕರೀತಾಳೆ. ಆಗ ಮೀನಾ ಯಾರದು ಅಂತ ಹಿಂದೆ ತಿರುಗಿ ನೋಡಿದಾಗ ಇವ್ರೆಲ್ರನ್ನು ನೋಡಿ ಇಬ್ರಿಗೂ ಶಾಕ್ ಆಗತ್ತೆ. ಇವ್ರೇನ್ ಮಾಡ್ತಿದಾರೆ ಇಲ್ಲಿ, ಈ ಪೆಂಗೆ ಬೇರೆ ಜೊತೆಲಿದಾನಲ್ಲ ಅಂತ ಸೂರ್ಯ ಹೇಳ್ತಾ, ಏನೋ 5 ಡಿಗ್ರಿ ಏನೋ ಮಾಡ್ತಿದ್ಯಾ ಇಲ್ಲಿ ಅಂತ ಸೂರ್ಯ ಕೇಳ್ಬೇಕಾದ್ರೆ ಆ ಅದು ಅದೇನಂದ್ರೆ ಅಂತ ಮನೋಜ ಹೇಳೋದಕ್ಕೆ ಒದ್ದಾಡ್ತಿರ್ತಾನೆ. ಅದು ಸೂರ್ಯ ಅದೇನಂದ್ರೆ ಅದು ನನ್ ಮಗಳಿಗೂ ಅಳಿಯಂಗೂ ಮದ್ವೆನ ರಿಜಿಸ್ಟರ್ ಮಾಡಕ್ ಬಂದಿದ್ದೆ ಅಂತ ಮನೋಜನತ್ತೆ ಹೇಳ್ತಾರೆ. ಓ ಹೌದಾ ಅಮ್ಮ, ಓ ಸೂಪರ್ ಸೂಪರ್ ಸರ್, ಕಂಗ್ರಾಚುಲೇಷನ್ ಸರ್ ಅಂತ ಸೂರ್ಯ ಆ ನ್ಯೂಮರಾಲಜಿಸ್ಟ್ಗೆ ಶೇಕಿಂಗ್ ಕೊಡ್ಬೇಕಾದ್ರೆ ಆ ನ್ಯೂಮರಾಲಜಿಸ್ಟ್ ಮನೋಜನ್ನ ಗುರಾಯಿಸ್ತಿರ್ತಾರೆ. ಹೇಗ ಸರ್, ನೀವು ಈ ಹುಡುಗಿನ ಚೆನ್ನಾಗಿ ನೋಡ್ಕೊಂಡ್ರೆ ಸಾಕು, ತುಂಬಾ ಒಳ್ಳೆ ಹುಡುಗಿ ಸರ್, ತುಂಬಾ ಮುಗ್ದೆ, ಇಬ್ರು ಚೆನ್ನಾಗಿರಿ ಅಂತ ಹೇಳ್ತಾ ಸೂರ್ಯ ನಾನ್ ಹಿಂಗ್ ಬರ್ತೀನಿ ಅಂತ ಹೇಳಿ ಮೀನನ್ನ ಕರ್ಕೊಂಡು ಅಲ್ಲಿಂದ ಹೋಗ್ತಾನೆ. ಅಬ್ಬಾ ಹೇಗೋ ಬೀಸೋ ದೊಣ್ಣೆಯಿಂದ ತಪ್ಪಿಸ್ಕೊಂಡೆ ಅಂತ ಮನೋಜ ನಿಟ್ಟುಸಿರು ಬಿಡ್ತಾನೆ. ಸರಿ ಆಯ್ತು, ಇಲ್ಲಿರೋದ್ ಬೇಡ, ಬೇಗ ಬೇಗ ನಡೀರಿ, ಮತ್ತೆ ಯಾರಾದ್ರೂ ಬಂದ್ರೆ ಕಷ್ಟ ಆಗತ್ತೆ ಅಂತ ಹೇಳ್ತಾ ಮನೋಜ ಅವ್ರೆಲ್ರನ್ನು ಕರ್ಕೊಂಡು ಅಲ್ಲಿಂದ ಹೊರಡ್ತಾನೆ. ಈ ಕಡೆ ರವಿ ಮತ್ತೆ ಶ್ರುತಿ ಇಬ್ರು ಗಾರ್ಡನ್ ಅಲ್ಲಿ ನಿಂತ್ಕೊಂಡು ಸೆಲ್ಫಿ ತಗೋತಾ ಇದ್ರೆ ಆ ಕಡೆ ಸೂರ್ಯ ಮೀನಿನ ಜೊತೆ ಕಿಚನ್ ಅಲ್ಲಿ ಮಾತಾಡ್ತಿರ್ತಾನೆ. ಇದನ್ನೆಲ್ಲ ಲಕ್ಕಿ ನೋಡ್ಬಿಟ್ಟು ತುಂಬಾನೇ ಕೋಪ ಮಾಡ್ಕೋತಾರೆ. ಲೋ ರಂಗ, ಏನೋ ನಡೀತಾ ಇದೆ ಇಲ್ಲಿ, ನಿನ್ ಮಕ್ಳು ಏನೋ ಮಾಡ್ತಿದಾರೆ, ಬುದ್ಧಿ ಇಲ್ವೇನೋ ನಿನ್ಗೆ ಅಂತ ಲಕ್ಕಿ ಬೈಬೇಕಾದ್ರೆ
ಏನಾಯ್ತಮ್ಮ, ಯಾಕೆ ಈ ರೀತಿ ಆಡ್ತಿದ್ಯಾ? ಲೋ ಸೂರ್ಯ, ಲೋ ರವಿ, ಎಲ್ರೋ ಇದ್ದೀರಾ? ಬಂದ್ರಿ ಇಲ್ಲಿ ಅಂತ ರಂಗನಾಥ್ ಅವರು ಕರೀತಾರೆ. ಏನಪ್ಪಾ ಅಂತ ಹೇಳ್ತಾ ರವಿ, ಶ್ರುತಿ, ಮೀನಾ, ಸೂರ್ಯ 4 ಜನ ಅಲ್ಲಿಗ್ ಬರ್ತಾರೆ. ಅಷ್ಟ್ರಲ್ಲಿ ಯಾಕೆ ಇವ್ರು ಈ ರೀತಿ ಕಿಡಿಸ್ತಾ ಇದೆ ಅಂತ ಶಾಂತಿನೂ ಅಲ್ಲಿಗ್ ಬರ್ತಾಳೆ. ಏನಪ್ಪಯ್ಯ ಏನಾಯ್ತು ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏಯ್ ಏನಾಯ್ತು ಅಂತ ನಿಮ್ಮ ಅಪ್ಪನ್ ಕೇಳಿದ್ರೆ ಏನೋ ಪ್ರಯೋಜನ? ನೋಡಿದ್ದು ನಾನು ಅಲ್ಲ ಕಣೋ ರವಿ, ಓದ್ತಿರೋ ವಯಸ್ಸಲ್ಲಿ ಇದೆಲ್ಲ ಬೇಕೇನೋ ಅಂತ ಲಕ್ಕಿ ಬೈಬೇಕಾದ್ರೆ, ಅಜ್ಜಿ ನಾನೇನ್ ಮಾಡ್ದೆ ಅಂತ ಈ ರೀತಿ ಬೈತಾ ಇದೀಯಾ ಅಂತ ರವಿ ಕೇಳ್ತಾನೆ. ಲೋ ಸೂರ್ಯ, ನೀನನ್ನ ಒಳ್ಳೆಯವನು ಅನ್ಕೊಂಡಿದ್ರೆ ನೀನು ಇದೇ ರೀತಿ ಮಾಡ್ತಿದ್ಯಲ್ಲೋ. ಅಲ್ಲ ಕಣೋ, ಏನೋ ಆಗಿದೆ ನಿನ್ಗೆ, ನಾನ್ ಹಿಂಗ್ ಬೆಳ್ಸಿದೀನಿ ನಿನ್ನ ಅಂತ ಲಕ್ಕಿ ಬೈತಿರ್ತಾರೆ. ಏನಾಯ್ತು ಲಕ್ಕಿ, ಯಾಕೆ ಹಿಂಗ್ ಹೇಳ್ತಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಅಲ್ಲ ಕಣ್ರೋ, ನಿಮ್ಮಿಬ್ರಿಗೂ ಹೆಣ್ಮಕ್ಳಿರೋ ಜಾಗದಲ್ಲಿ ಏನೋ ಕೆಲ್ಸ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಯ್ಯೋ ಲಕ್ಕಿ, ನಾವೇನು ತಪ್ಪಾಗಿ ನಡ್ಕೊಂಡಿಲ್ಲ ಅಂತ ಸೂರ್ಯ ಮತ್ತೆ ರವಿ ಇಬ್ರು ಹೇಳ್ತಿರ್ತಾರೆ. ಅಲ್ಲ ಕಣೋ, ಅದೇನ ಮುಖದ ಹತ್ರ ಮುಖ ಹಾಕೊಂಡು ಫೋನ್ ಹತ್ರಕ್ ಇಟ್ಕೊಂಡಿರೋದು, ಬುದ್ಧಿ ಇಲ್ಲನೆ ನಿನ್ಗೆ ಅಂತ ಲಕ್ಕಿ ಬೈಬೇಕಾದ್ರೆ, ಅಯ್ಯೋ ಅಜ್ಜಿ, ಅದು ನಾವ್ ಫೋನಲ್ಲಿ ಸೆಲ್ಫಿ ತಗೋತಾ ಇದ್ದೆ ಅಂತ ರವಿ ಹೇಳ್ತಾನೆ. ಸೆಲ್ವಿನಾ? ಸೆಲ್ವಿ ಅಂತ ಇನ್ನೊಂದು ಹುಡುಗಿ ಬೇರೆ ಇದ್ದಾಳೇನೋ ಅಂತ ಲಕ್ಕಿ ಕೇಳ್ಬೇಕಾದ್ರೆ, ಅಯ್ಯೋ ಲಕ್ಕಿ, ಅದು ಹಾಗಲ್ಲ ಲಕ್ಕಿ, ಅದೇನಾಯ್ತು ಅಂದ್ರೆ ಅಂತ ರವಿ ಮತ್ತೆ ಸೂರ್ಯ ಇಬ್ರು ಹೇಳೋದಕ್ಕೆ ಪ್ರಯತ್ನ ಪಡ್ತಿರ್ತಾರೆ. ಸಾಕು ಮುಚ್ಚೋ ಬಾಯ್ನ, ಹೆಣ್ಮಕ್ಳಿರೋ ಜಾಗದಲ್ಲಿ ಹೆಂಗಿರ್ಬೇಕು ಅನ್ನೋ ಬುದ್ಧಿ ಇಲ್ಲ ಇವಕ್ಕೆ. ನೋರಂಗ, ಇನ್ಮೇಲೆ ನಿನ್ ಮಕ್ಳಿಗೆ ಹೇಳ್ಬಿಡೋ, ಯಾವ್ದೇ ಕಾರಣಕ್ಕೂ ಈ ಹುಡುಗಿರಿರೋ ಜಾಗಕ್ಕೆ ಇವ್ರಿಬ್ರು ಹೋಗ್ಬಾರ್ದು. ಹೋದ್ರೇನಿಲ್ಲ, ಕೈ ಕಾಲ್ನ ಮುರಿದ್ಬಿಡ್ತೀನಿ ಅಂತ ಲಕ್ಕಿ ಹೇಳ್ಬೇಕಾದ್ರೆ ಅದನ್ನ ಕೇಳಿ ರವಿ ಮತ್ತೆ ಸೂರ್ಯ ಇಬ್ರು ಶಾಕ್ ಆಗ್ತಾರೆ. ಶ್ರುತಿ ಮತ್ತೆ ಮೀನಾ ಇಬ್ರು ಬಿದ್ದು ಬಿದ್ದು ನಗ್ತಾ ಇರ್ತಾರೆ. ಇವ್ರಿಬ್ರು ಅವಸ್ಥೆನ ನೋಡಕ್ಕಾಗ್ದೆ ರಂಗನಾಥ್ ಅವರು ತಲೆ ಚೆಚ್ಕೋತಾ ಇರ್ತಾರೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.